ಅಡುಗೆ ಮನೆಯಲ್ಲಿ ಕೆಲವು ಸಲ ಸಣ್ಣ ಸಣ್ಣ ವಿಷಯಗಳೇ ದೊಡ್ಡ ತಲೆನೋವಾಗಿಬಿಡುತ್ತೆ ಅಲ್ವಾ? ಆದ್ರೆ ಇನ್ಮುಂದೆ ಚಿಂತೆ ಬೇಡ. ಯಾಕಂದ್ರೆ ನಿಮ್ಮ ದಿನನಿತ್ಯದ ಅಡುಗೆಯನ್ನ ಇನ್ನಷ್ಟು ಸುಲಭ ಮತ್ತು ರುಚಿಕರವಾಗಿಸೋಕೆ ಅನಯ ಎಜುಕೇಷನ್ ಚಾನೆಲ್ನ ಕೆಲವು ಅದ್ಭುತ ಸಲಹೆಗಳನ್ನ ನಾವಿವತ್ತು ನೋಡೋಣ. ಮನೇಲಿ ಪನೀರ್ ಮಾಡ್ದಾಗ ಅದು ಯಾಕೋ ಅಂಗಡಿಯಿಂದ ತಂದ ಹಾಗೆ ಅಷ್ಟು ಸಾಫ್ಟಾಗಿ ಬರಲ್ಲ ಅಂತ ಅನ್ನಿಸ್ತಾ? ಹೌದು, ಇದು ತುಂಬಾ ಜನರ ಸಮಸ್ಯೆ. ಇನ್ನೊಂದು ಕಾಮನ್ ಪ್ರಾಬ್ಲಮ್ ಅಂದ್ರೆ ಎಷ್ಟೇ ಫ್ರೆಶ್ ಆಗಿ ತಂದ್ರೂ ತರಕಾರಿಗಳು, ಅದರಲ್ಲೂ ಕೊತ್ತಂಬರಿ ಸೊಪ್ಪು ಬೇಗನೆ ಬಾಡಿ ಹೋಗೋದು. ಆದ್ರೆ ಗಾಬರಿ ಬೇಡ, ಈ ಎಲ್ಲ ಕಿರಿಕಿರಿಗಳಿಗೂ ತುಂಬಾ ಸಿಂಪಲ್ ಪರಿಹಾರಗಳಿವೆ. ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಾಗಿ ನಾವು ಕೆಲವು ತುಂಬನೇ ಸರಳ ಆದ್ರೆ ಅಷ್ಟೇ ಪರಿಣಾಮಕಾರಿಯಾದ ಅಡಿಗೆ ಮನೆ ಟಿಪ್ಸ್ಗಳನ್ನ ನಿಮ್ಮುಂದೆ ಇಡ್ತಾ ಇದ್ದೀವಿ. ಇದು ನಿಮ್ಮ ಟೈಮ್ ಮತ್ತು ಶ್ರಮ ಎರಡನ್ನೂ ಉಳಿಸುತ್ತೆ. ಸರಿ, ಹಾಗಿದ್ರೆ ಮೊದಲಿಗೆ ಅಡುಗೆಯ ರುಚಿ ಮತ್ತು ಟೆಕ್ಸ್ಚರ್ ಎರಡನ್ನೂ ಹೇಗೆ ಚೆನ್ನಾಗಿ ಮಾಡೋದು ಅನ್ನೋ ಕೆಲವು ಸೀಕ್ರೆಟ್ಸ್ಗಳನ್ನ ನೋಡೋಣ. ಈ ಟಿಪ್ಸ್ಗಳು ನಿಮ್ಮ ಅಡುಗೆಯನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದು ಗ್ಯಾರಂಟಿ. ಆ ರೆಸ್ಟೋರೆಂಟ್ನಂತಹ ಸಾಫ್ಟ್ ಕ್ರೀಮಿ ಪನೀರ್ನ ರಹಸ್ಯ ಇಲ್ಲಿದೆ ನೋಡಿ. ಪನೀರ್ ಮಾಡೋಕೆ ಯಾವಾಗ್ಲೂ ಫುಲ್ ಕ್ರೀಮ್ ಹಾಲನ್ನೇ ಬಳಸಿ. ಇದು ಪನೀರ್ ಟೆಕ್ಸ್ಚರ್ನಲ್ಲಿ ಮಾಡುವ ಮ್ಯಾಜಿಕ್ ನೋಡಿ ನೀವೇ ಆಶ್ಚರ್ಯಪಡ್ತೀರಾ. ಗಟ್ಟೆ ಸಬ್ಜಿ ಮಾಡಿದಾಗ ಗಟ್ಟೆಗಳು ಕಲ್ಲುತರ ಆಗ್ತಿದ್ಯಾ? ಇನ್ನು ಆ ಚಿಂತನೆ ಬೇಡ. ಕಡ್ಲೆ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಮತ್ತು 1 ಚಿಟಿಕೆ ಬೇಕಿಂಗ್ ಪೌಡರ್ ಸೇರಿಸಿ. ಅತಿ ಮುಖ್ಯವಾಗಿ ನೀರಿನ ಬದಲು ಮೊಸರು ಹಾಕಿ ಹಿಟ್ಟನ್ನ ಕಲಸಿ. ಆಗ ನೋಡಿ, ಗಟ್ಟೆಗಳು ಹತ್ತಿಯಷ್ಟು ಮೃದುವಾಗಿ ಬರುತ್ತೆ. ಪೂರಿ ಅಥವಾ ಪಕೋಡ ಮಾಡಿದಾಗ ಅದು ಜಾಸ್ತಿ ಎಣ್ಣೆ ಹೀರ್ಕೊಳ್ಬಾರ್ದು ಮತ್ತು ಕ್ರಿಸ್ಪಿಯಾಗಿ ಬರಬೇಕಾ? ಹಾಗಿದ್ರೆ ಇಲ್ಲಿದೆ ಒಂದು ಸೂಪರ್ ಟ್ರಿಕ್. ಎಣ್ಣೆ ಕಾಯಿಸುವಾಗ ಅದಕ್ಕೆ ಕೇವಲ 1 ಚಿಟಿಕೆ ಉಪ್ಪು ಹಾಕಿಬಿಡಿ. ಈ ಸಣ್ಣ ಟ್ರಿಕ್ ಎಷ್ಟು ದೊಡ್ಡ ವ್ಯತ್ಯಾಸ ಮಾಡುತ್ತೆ ಅಂತ ನೀವೇ ನೋಡಿ. ಸರಿ, ಈಗ ಮುಂದಿನ ವಿಭಾಗಕ್ಕೆ ಹೋಗೋಣ. ತಂದಿರುವ ಆಹಾರ ಪದಾರ್ಥಗಳನ್ನ ಹೆಚ್ಚು ದಿನ ಫ್ರೆಶ್ ಆಗಿ ಇಡೋದು ಹೇಗೆ ಅಂತ ನೋಡೋಣ. ಈ ಟಿಪ್ಸ್ಗಳು ಆಹಾರ ವೇಸ್ಟ್ ಆಗೋದನ್ನ ತಡೆಯೋಕೆ ತುಂಬಾನೇ ಸಹಾಯ ಮಾಡುತ್ತೆ. ಇಲ್ಲಿ ಕೆಲವು ಕ್ವಿಕ್ ಟಿಪ್ಸ್ ಇದೆ. ಆಲೂಗಡ್ಡೆ ಮತ್ತು ಈರುಳ್ಳಿಯನ್ನ ಒಟ್ಟಿಗೆ ಇಡಬೇಡಿ, ಯಾಕಂದ್ರೆ ಆಲೂಗಡ್ಡೆ ಬೇಗ ಹಾಳಾಗತ್ತೆ. ಅವನ್ನ ಬೇರೆ ಬೇರೆ ಇಡಿ. ಕೊತ್ತಂಬರಿ ಸೊಪ್ಪನ್ನ ಒಂದು ಟಿಶ್ಯೂ ಪೇಪರ್ನಲ್ಲಿ ಸುತ್ತಿ ಏರ್ ಟೈಟ್ ಡಬ್ಬದಲ್ಲಿಟ್ರೆ ಹೆಚ್ಚು ದಿನ ತಾಜಾ ಇರುತ್ತೆ. ರೊಟ್ಟಿಗಳು ಸಾಫ್ಟ್ ಆಗಿರ್ಬೇಕಂದ್ರೆ ಆ ಡಬ್ಬದಲ್ಲಿ ಒಂದು ಸಣ್ಣ ಶುಂಠಿ ತುಂಡು ಇಡಿ. ಮತ್ತು ಹಾಲು ಫ್ರಿಜ್ನಲ್ಲಿ ಇಡೋಕಾಗಿಲ್ಲ ಅಂದ್ರೆ ಕುದಿಸುವಾಗ 1 ಏಲಕ್ಕಿ ಹಾಕಿ, ಅದು ಬೇಗ ಕೆಡೋದಿಲ್ಲ. ಅಡುಗೆ ಮನೆಯಲ್ಲಿ ನಮ್ಮ ಸಮಯ ಮತ್ತು ಶ್ರಮವನ್ನ ಉಳಿಸೋಗೆ ಸಹಾಯ ಮಾಡುವ ಕೆಲವು ಸ್ಮಾರ್ಟ್ ಟೆಕ್ನಿಕ್ಸ್ಗಳನ್ನ ಈಗ ನೋಡೋಣ. ಈ ಹ್ಯಾಕ್ಸ್ಗಳು ನಿಮ್ಮ ಕೆಲಸವನ್ನ ಸಿಕ್ಕಾಪಟ್ಟೆ ಸುಲಭ ಮಾಡುತ್ತೆ. ಡ್ರೈ ಫ್ರೂಟ್ಸ್ ಕತ್ತರಿಸೋದು ಅಂದ್ರೆ ಒಂಥರ ಕಿರಿಕಿರಿ ಅಲ್ವಾ? ಇಲ್ಲಿದೆ ನೋಡಿ ಒಂದು ಸಿಂಪಲ್ ಹ್ಯಾಕ್. ಅದನ್ನ ಕತ್ತರಿಸೋ 1 ಗಂಟೆ ಮುಂಚೆ ಫ್ರಿಜ್ನಲ್ಲಿ ಇಟ್ಟುಬಿಡಿ. ಆಮೇಲೆ ನೋಡಿ ಎಷ್ಟು ಸುಲಭವಾಗಿ ಪರ್ಫೆಕ್ಟಾಗಿ ಕಟ್ ಮಾಡ್ಬೋದು ಅಂತ. ಆಮ್ಚೂರ್ ಪುಡಿಯನ್ನು ಅಡುಗೆಗೆ ಹಾಕುವಾಗ ಟೈಮಿಂಗ್ ತುಂಬಾ ಮುಖ್ಯ. ನೀವದನ್ನ ಮೊದಲೇ ಹಾಕ್ಬಿಟ್ರೆ ತರಕಾರಿಗಳು ಬೇಯೋಕೆ ತುಂಬಾ ಹೊತ್ತು ತಗೊಳುತ್ತೆ. ಅದಕ್ಕೆ ಯಾವಾಗ್ಲೂ ಅಡುಗೆಯ ಕೊನೆಯಲ್ಲಿ ಆಮ್ಚೂರ್ ಪುಡಿಯನ್ನು ಹಾಕಿ. ಇದರಿಂದ ರುಚಿ ಮತ್ತು ಟೆಕ್ಸ್ಚರ್ ಎರಡೂ ಪರ್ಫೆಕ್ಟ್ ಆಗಿರುತ್ತೆ. ಟೊಮೆಟೊ ಸಿಪ್ಪೆ ತೆಗೆಯೋದು ಕಷ್ಟನಾ? ಇನ್ನು ಮುಂದೆ ಅಲ್ಲ. ಟೊಮ್ಯಾಟೋದ ಮೇಲೆ ಮತ್ತು ಕೆಳಗೆ ಚಿಕ್ಕದಾಗಿ ಕಟ್ ಮಾಡಿ ಬಿಸಿ ನೀರಲ್ಲಿ 1-2 ನಿಮಿಷ ಬಿಡಿ. ಅಷ್ಟೇ, ಸಿಪ್ಪೆ ತಾನಾಗೆ ಜಾರ್ಕೊಂಡ್ಬರುತ್ತೆ. ನಮ್ಮ ಕೊನೆಯ ವಿಭಾಗದಲ್ಲಿ ಆರೋಗ್ಯ ಮತ್ತು ರುಚಿ ಎರಡನ್ನೂ ಒಟ್ಟಿಗೆ ತರೋ ಕೆಲವು ಸಲಹೆಗಳನ್ನ ನೋಡೋಣ. ಯಾಕೆಂದ್ರೆ ಹೆಲ್ದಿ ಫುಡ್ ಅಂದ್ರೆ ಟೇಸ್ಟಿ ಇರಲ್ಲ ಅಂತೇನಿಲ್ಲ ಅಲ್ವಾ? ಇದು ತುಂಬಾ ಸರಳ ಆದ್ರೆ ಪವರ್ಫುಲ್ ಟಿಪ್. ಪ್ರತಿದಿನ 1 ಲೋಟ ಹಾಲಲ್ಲಿ ಕೆಲವು ಮಖಾನಗಳನ್ನ ಕುದಿಸಿ ತಿಂದ್ರೆ ಮೂಳೆಗಳು ಬಲಗೊಳ್ಳುತ್ತೆ ಮತ್ತು ಕೈಕಾಲು ಮೊಣಕಾಲು ನೋವಿನಿಂದ ಒಳ್ಳೆ ಪರಿಹಾರ ಸಿಗುತ್ತೆ. ಜೀರ್ಣಕ್ರಿಯೆ ಸರಿಯಿಲ್ವಾ? ಹಾಗಿದ್ರೆ ಇಲ್ಲಿದೆ ನೋಡಿ ಕೆಲವು ಅತ್ಯುತ್ತಮ ಮನೆಮದ್ದು. ಫೈಬರ್ ಇರೋ ಬೆಲ್ಲ ಮತ್ತು ಕಡ್ಲೆ, ಹೊಟ್ಟೆ ಹುಬ್ಬರಕ್ಕೆ ಹುರ್ದ ಅಜ್ವಾನ ಮತ್ತು ಸೈಂಧವ ಲವಣ, ಹಾಗೆ ಶುಗರ್ ಕಂಟ್ರೋಲ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ನೆನೆಸಿದ ಮೆಂತ್ಯ ಸೇವಿಸೋದು ತುಂಬಾ ಒಳ್ಳೆದು. ಇಲ್ಲೊಂದು ಅದ್ಭುತವಾದ ಮತ್ತು ಆರೋಗ್ಯಕರ ಬದಲಾವಣೆ ಇದೆ ನೋಡಿ. ಬೇಳೆ ಮತ್ತು ತರಕಾರಿ ಪಲ್ಯಗಳಲ್ಲಿ ಹುಳಿಗಾಗಿ ಹುಣಸೆಹಣ್ಣು ಅಥವಾ ಆಮ್ಚೂರ್ ಬದಲು ನೆಲ್ಲಿಕಾಯಿನ ಬಳಸಿ. ಇದು ರುಚಿಯನ್ನಂತೂ ಹೆಚ್ಚಿಸುತ್ತೆ, ಜೊತೆಗೆ ನಿಮ್ಮ ಕೂದಲು ಮತ್ತು ಕಣ್ಣಿನ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಹಾಗಿದ್ರೆ ಈ ಎಲ್ಲ ಟಿಪ್ಸ್ಗಳಿಂದ ನಾವೇನ್ ಕಲಿತ್ವಿ ಅಂದ್ರೆ, ಅಡುಗೆ ಮನೆಯಲ್ಲಿ ಮಾಡೋ ಸಣ್ಣ ಪುಟ್ಟ ಬದಲಾವಣೆಗಳು ಕೂಡ ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಮತ್ತು ಪಾಸಿಟಿವ್ ಪರಿಣಾಮ ಬೀರಬಲ್ಲವು. ಹಾಗಿದ್ರೆ ಈ ಟಿಪ್ಸ್ಗಳಲ್ಲಿ ಯಾವುದನ್ನ ಮೊದಲು ಟ್ರೈ ಮಾಡ್ತೀರಾ? ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇದೇ ತರದ ಇನ್ನೂ ಹೆಚ್ಚು ಉಪಯುಕ್ತ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲವೇ ನಮ್ಗೆ ಪ್ರೇರಣೆ.